ಗುಡ್ ಮಾರ್ನಿಂಗ್. ಏನು ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳ್ತಿದ್ದಂತೆ ಡಿಕೆಶಿ ಡೆಲ್ಲಿ ಯಾತ್ರೆ. ಡಿಸೆಂಬರ್ 8ರ ರಾಜ್ಯ ಸಂಸದರ ಸಭೆ ಪೋಸ್ಟ್ಪೋನ್ ಬಗ್ಗೆ ಡಿಸಿಎಂ ಮಾಹಿತಿ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲ್ಲ ಎಂದ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬಂದಿದ್ದಾರೆ. ಅವರು ಬಂದಾಗ ಏನೇನು ಘರ್ಷಣೆ ಆಗ್ತಿದೆ ಅನ್ನೋದು ಗೊತ್ತಿದೆ. ದಿನೇ ದಿನೇ ಕುರ್ಚಿ ಕಾಳಗದ ಹೆಚ್ಚಾಗ್ತಾ ಇರುವಂತಹ ಬಗ್ಗೆ ಬಿವೈ ವಿಜಯೇಂದ್ರ ವಾಗ್ದಾಳಿ. ದಲಿತ ಸಮುದಾಯಕ್ಕೆ ಈ ಬಾರಿಯ ಸಿಎಂ ಸ್ಥಾನ ನೀಡಬೇಕು. ನಮ್ಮ ಸಮುದಾಯ ಯಾವತ್ತೂ ಕಾಂಗ್ರೆಸ್ ಪರವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಛಲವಾದಿ ಸಮುದಾಯದಿಂದ ಆಗ್ರಹ. ಬೆಳಗಾವಿಯಲ್ಲಿ ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನದ ಇಂಡಿ ನೂತನ ಜಿಲ್ಲೆಗಾಗಿ ಕಾಂಗ್ರೆಸ್ ಶಾಸಕ ಬೇಡಿಕೆ. ಮಂತ್ರಿ ಮಾಡದಿದ್ರೂ ಬೇಡ, ಪ್ರತ್ಯೇಕ ಜಿಲ್ಲೆ ಮಾಡಿ ಅಂತ ಯಶವಂತರಾಯಗೌಡ ಪಾಟೀಲ್ ಒತ್ತಾಯ. ಬೆಳಗಾವಿಯ ಕಾಗವಾಡದ ರಸ್ತೆಗಳಲ್ಲಿ ಗುಂಡಿಗಳ ಗಂಡಾಂತರ. ಅಂತಾರಾಜ್ಯ ಹೆದ್ದಾರಿಯಲ್ಲಿ ಸರಕು ಸಾಗಿಸಲು ಗುಂಡಿ ಸಮಸ್ಯೆ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಜನಾಕ್ರೋಶ. ಹುಬ್ಬಳ್ಳಿಯಲ್ಲಿ ನಡೆದ ಚಿನ್ನಾಭರಣ ವ್ಯಾಪಾರಿ ದರೋಡೆ ಕೇಸ್. 3 ಕೋಟಿಗೂ ಅಧಿಕ ಮೌಲ್ಯದ ಗೋಲ್ಡ್ ದೋಚಿದ್ದ ಕಿರಾತಕರು ಅಂದರ್. 4 ಜನರನ್ನ ಹೆಡೆಮೂರಿ ಕಟ್ಟಿದ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ. ಯುಜಿಸಿ ದ್ವಂದ್ವ ನೀತಿಯಿಂದ ಬೀದಿ ಪಾಲಾಗ್ತೇವೆ ಅಂತ ಆರೋಪ. ಸರ್ಕಾರದ ವಿರುದ್ಧ ಗೆಸ್ಟ್ ಲೆಕ್ಚರರ್ಸ್ ಆಕ್ರೋಶ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ. ಲೋಕಾಯುಕ್ತ ಅಧಿಕಾರಿಗಳಿಂದ ಕಚೇರಿಯ ಮೇಲೆ ದಾಳಿ. 9 ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಬೆಂಗಳೂರಿನ 12 ಕಡೆ ರೇಡ್ ಮಾಡಿ ಪರಿಶೀಲನೆ. ರಾಜ್ಯದಲ್ಲಿ ಮತ್ತೆಷ್ಟು ಹೈಟೆಕ್ ಆಗಲಿದೆ ಆರ್ಸಿ ಮತ್ತು ಡಿಎಲ್ ಕಾರ್ಡ್. ಒನ್ ನೇಷನ್ ಒನ್ ಕಾರ್ಡ್ ಅಡಿ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಚಾಲನೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯಿಂದ ಉದ್ಘಾಟನೆ. ದಾಲ್ಮಿಯಾ ಸಿಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಮಿಕನ ದುರ್ಮರಣ. ಕೆಲಸದ ವೇಳೆ ಆಯಚಪ್ಪಿ ಕೆಳಗೆ ಬಿದ್ದು ಸಾವು, ಮತ್ತಿಬ್ಬರು ಗಂಭೀರ. ಬೆಳಗಾವಿ ಜಿಲ್ಲೆಯ ಯಾದವಾಡ ಗ್ರಾಮದಲ್ಲಿ ಘಟನೆ. ಸಿನಿಮಾ ಚಿತ್ರೀಕರಣದ ವೇಳೆ ಹೃದಯಾಘಾತ. ಸೆಟ್ನಲ್ಲೇ ಸ್ಯಾಂಡಲ್ವುಡ್ ನಿರ್ದೇಶಕ ದುರ್ಮರಣ. ಚಿಕ್ಕಮಗಳೂರು ಜಿಲ್ಲೆ ಹರಿಹರಪುರದಲ್ಲಿ ಸಂಗೀತ ಸಾಗರ್ ನಿಧನ. ರಾಜ್ಯದ ದಕ್ಷಿಣ ಕಾಶಿಯಲ್ಲಿ ಲಕ್ಷದೀಪೋತ್ಸವದ ಸಂಭ್ರಮ. ಅಂತರಗಂಗೆ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ದೀಪಗಳ ವೈಭವ. ಉಜ್ಜಯಿನಿ ಮಠದಲ್ಲೂ ಲಕ್ಷದೀಪೋತ್ಸವದಲ್ಲಿ ವಿಜಯೇಂದ್ರ ಭಾಗಿ. ಭಾರತ ಸೌತ್ ಆಫ್ರಿಕಾ ನಡುವೆ 2ನೇ ಏಕದಿನ ಪಂದ್ಯ. 359 ರನ್ ಟಾರ್ಗೆಟ್ ಕೊಟ್ಟರೂ ಸೋತು ಹೋದ ಟೀಂ ಇಂಡಿಯಾ. ಕಳಪೆ ಫೀಲ್ಡಿಂಗ್, ಬೌಲಿಂಗ್ ವೈಫಲ್ಯದಿಂದ ಸೋಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.